ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದ ಮತ್ತು ಶೈಲಿ. ಇದು ಎಪಿಸೋಡ್ ನಂಬರ್ 6 ಮತ್ತು ನಾವು ಈ ಎಪಿಸೋಡ್ನಲ್ಲಿ ಮಾಡ್ತಿರೋ ಅಂಥ ರೆಸಿಪಿ ಬಂದುಬಿಟ್ಟು ಮೊಟ್ಟೆ ಸಾರು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಬಂದು 1.5 ಗಡ್ಡೆಯಷ್ಟು ಈರುಳ್ಳಿ, 1-2 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 4ರಿಂದ 5 ಹಸಿಮೆಣಸಿನ್ಕಾಯಿ, 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಟೊಮ್ಯಾಟೊ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು ಚಿಕ್ಕ ಕಪ್ಪಿನಲ್ಲಿ ತುರಿದಿಟ್ಕೊಂಡಿರೋಂಥ ಹಸಿ ಕಾಯಿ ತುರಿ ಹಾಗೂ ನಿಮಗೆ ಬೇಕಾಗಿರೋ ಅಷ್ಟು ಮೊಟ್ಟೆ ಇಷ್ಟನ್ನು ತೊಗೊತಾ ಇದ್ದೀನಿ. ಮೊದಲಿಗೆ ಒಂದು ಜಾರಿಗೆ ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಪುದೀನ ಎಲ್ಲನೂ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ಅದು ರುಬ್ಕೊಂಡಾದಮೇಲೆ ಎತ್ತಿಟ್ಕೊಂಡಿದ್ದಂಥ ಪುಡಿಗಳನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಅದನ್ನು ನುಣ್ಣಗಾಗುವವರೆಗೂ ರುಬ್ಕೊತಿದ್ದೀನಿ. ಅದಾದಮೇಲೆ ಒಂದು ಬಾಣಲಿಗೆ 4 to 5 ಸ್ಪೂನಷ್ಟು ಎಣ್ಣೆ ಹಾಗೂ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಎತ್ತಿಟ್ಕೊಂಡಿದ್ದಂಥ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆಗೋ ತನಕ ಹುರಿತಿದ್ದೀನಿ. ಈರುಳ್ಳಿ ರೋಸ್ಟ್ ಆದಮೇಲೆ ನಾವು ರುಬ್ಕೊಂಡಿದ್ದಂಥ ಮಿಶ್ರಣನ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ 1-2 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದರ ತಕ್ಕಷ್ಟು ನೀರು ಹಾಕ್ಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಕುದಿ ಕುದಿಸ್ತಾ ಇದ್ದೀನಿ. ಅದು ಕುದ್ದ ಮೇಲೆ ಒಂದು ಕಡೆಯಿಂದ ಕ್ಲಾಕ್ ವೈಸು ಮೊಟ್ಟೆನ ಬಿಟ್ಕೊಂಡು ಬರ್ತಾ ಇದ್ದೀನಿ ಮೆತ್ತಗೆ. ಮೊಟ್ಟೆ ಒಂದಕ್ಕೊಂದು ತಾಗದಲ್ಲೇ ಇರೋ ಹಾಗೆ ನೋಡ್ಕೊಬೇಕು. ಈ ಥರ ಒಂದಕ್ಕೊಂದು ತಾಗದಲ್ಲೇ ಮೊಟ್ಟೆ ಬಿಟ್ಕೊಂಡು ಬಂದು ಆದಮೇಲೆ ಮತ್ತೆ ಇದೊಂದು 2ರಿಂದ 3 ಕುದಿ ಬರಲಿ. ಅದು ಬಂದಾದಮೇಲೆ ನಾವು ಮೊಟ್ಟೆ ಸಾರು ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.